ನಮಸ್ತೆ ವಿದ್ಯಾ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನಿವತ್ತು ನಿಮಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಎಕ್ಸಸೈಸ್ 6.3 ಕ್ವಶನ್ ನಂಬರ್ 2 to 3 ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೋಡಿ, ಸೆಕೆಂಡ್ನೇ ಕ್ವಶನ್ ಏನಂತ ಇದೆ, ಫೈಂಡ್ ದ ಮ್ಯಾಕ್ಸಿಮಮ್ ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂಸ್ ಇಫ್ ಎನಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 ಮೈನಸ್ 1 ಅಂತ ಇದೆ. ಓಕೆ, ಅದೇ ಕ್ವಶನ್ನೇ ನಾನು ಕೇಳ್ಕೊಂಡು ಬರ್ಕೊಂಬರ್ತೀನಿ. ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಇದೆ. ನೆಕ್ಸ್ಟ್ ಏನಂತ ತೊಗೊತೀನಿ, -1 ಎರಡು ಕಡೆನೂ ಆ್ಯಡ್ ಮಾಡೋಣ ಅಂತ ಬರ್ಕೊತೀನಿ. ಬೋತ್ ಸೈಡ್ -1 ಆಡ್ ಆನ್ ಬೋತ್ ಸೈಡ್ ಅಂತ ಬರ್ಕೊಳ್ಳೋಣ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 -1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ ತೊಗೊತೀನಿ. ಈಗ ನಾನು ನೋಡ್ತಾ ಬಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 -1 ಯಾವ ಫಾರ್ಮ್ ಇದ್ದಂಗಿದೆ, ಎಫ್ ಆಫ್ ಎಕ್ಸ್ ಫಾರ್ಮಲ್ಲಿ ಇದೆಯಾ. ಸೊ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ ಬರ್ಕೊಂಬರೋಣ. ಓಕೆ, ಈಗ ನೆಕ್ಸ್ಟು ಎಫ್ ಆಫ್ ಎಕ್ಸ್ ಈಸ್ ಏನು ಬರ್ತೀವಿ, -1 ಇನ್ಫಿನಿಟಿ ಬರುತ್ತೆ. -1 ಅಥವಾ ಇನ್ಫಿನಿಟಿ ಬಂದಾಗುತ್ತೆ. ಸೊ -1 ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂನ, ಇದು ಬಂದು ಮಿನಿಮಮ್ ವ್ಯಾಲ್ಯೂನ. ಎಸ್, ಇದು ಬಂದು ನಮಗೆ ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ. ಹಾಗಾದರೆ 0 ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು ಏನಿರುತ್ತೆ, ಇನ್ನು ಇದರಲ್ಲಿ ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರೋದು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಬರ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ 3 ಅಂತ ಇದೆ. ಇಲ್ಲಿ ಮೈನಸ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ 3 ಅಂತ ಇದೆ. ಸೊ ನಾನು ಇದನ್ನು ಫಸ್ಟು ಎಕ್ಸ್ ಪ್ಲಸ್ 1 ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ತೊಗೊಂಬರ್ತೀವಿ. ಹಾಗೆ ಮಲ್ಟಿಪ್ಲೈ ಬೋತ್ ಸೈಡ್ ಆನ್ ಮೈನಸ್ ಅಂತ ತೊಗೊಳ್ಳೋಣ. ಏನು ಮಲ್ಟಿಪ್ಲೈ ಬೋತ್ ಸೈಡ್ ಆನ್ ಮೈನಸ್ ಅಂತ ತೊಗೊತೀನಿ, ಮೀನ್ಸ್ ನೆಗೆಟಿವ್ ಅಂತ ತೊಗೊತೀನಿ ಬೋತ್ ಸೈಡ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಮೈನಸ್ ಆಫ್ ಮಾಡ್ಯುಲಸ್ ಎಕ್ಸ್ ಪ್ಲಸ್ 1 ಹಾಗೆ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ ತೊಗೊತೀನಿ. ಓಕೆ, ಈಗ ನೆಕ್ಸ್ಟು ಮಾಡ್ಯುಲಸ್ ಆಫ್ -1 ಪ್ಲಸ್ ಎಕ್ಸ್ ಮಾಡ್ಯುಲಸ್ ಆಫ್ ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಯಾಕೆ ನೆಗೆಟಿವ್ ಬಂದುಬಿಡುತ್ತೆ ಅಲ್ವಾ. ಏನೇ ಒಂದು ಸೈನಲ್ಲಿ ನಮ್ಗೆ ನೆಗೆಟಿವ್ ಇದ್ದರೆ 0ಗಿಂತನೂ ಕಮ್ಮಿ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ ಅಲ್ವಾ. ಸೊ ಆ್ಯಡ್ ಬೋತ್ ಸೈಡ್ ಆನ್ ಏನನ್ನು ಆ್ಯಡ್ ಮಾಡ್ತೀವಿ, 3ನ ನಾವು ಎರಡು ಸೈಡನ್ನು ಆ್ಯಡ್ ಮಾಡ್ತಾ ಬರೋಣ. ಅವಾಗ ಏನಂತ ವ್ಯಾಲ್ಯೂ ಬರುತ್ತೆ ನೋಡಿ, ಮೈನಸ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ 3 ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 3 ತೊಗೊತೀನಿ. ಹಾಗಾದರೆ ನಾವು ಏನಂತ ಬರ್ಕೊಂಬಿಡ್ತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಫ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಏನು ಮೈನಸ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ 3. ಓಕೆ, ಇಲ್ಲಿ ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ 3 ಅಂತ ಜಾಗಕ್ಕೆ ಅದನ್ನು 0 ತೊಗೊತೀನಿ. 0 ಪ್ಲಸ್ 3 ಈಸ್ ಈಕ್ವಲ್ ಟು 3. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಲ್ ಬಿ ದ 3. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬನ್ನಿ, ಎಚ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಆಫ್ 2x ಪ್ಲಸ್ 5 ಅಂತ ಇದೆ. ವಿ ನೋ ದಟ್, ನಮಗೆ ಗೊತ್ತಿರೋ ಪ್ರಕಾರ ಏನು ಅಂದರೆ -1 ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ ಥೀಟಾ ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು +1. ಓಕೆ, ಈಗ ನಾವು ಅದೇ ಫಾರ್ಮುಲೇ ತೊಗೊಂಬರ್ತೀವಿ ಅಂದರೆ -1 ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ 2x ಅಂತ ತೊಗೊತೀನಿ. ಹಾಗೆ ಪ್ಲಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ತೊಗೊಂಬರ್ತೀನಿ. ಇಲ್ಲಿ ಆ್ಯಡ್ ಬೋತ್ ಸೈಡ್ ಆನ್ +5 ತೊಗೋತೀನಿ. ಆ್ಯಡಿಂಗ್ ಬೋತ್ ಸೈಡ್ ಆನ್ 5 ತೊಗೋತೀನಿ. ಆ್ಯಡಿಂಗ್ 5 ಆನ್ ಬೋತ್ ಸೈಡ್ ಅಂದರೆ ಏನಾಗುತ್ತೆ, -1 ಪ್ಲಸ್ 5 -1 ಪ್ಲಸ್ 5 ಹಾಗೆ ನೆಕ್ಸ್ಟು ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ 2x ಹಾಗೆ ಪ್ಲಸ್ 5 ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಪ್ಲಸ್ 5. ಈಗ ನೋಡ್ತಾ ಬಂದರೆ ಫೈನಲ್ 1 ಅಂದರೆ ಎಷ್ಟು, 4 ಆಗಿರುತ್ತೆ. ಸೊ 4 ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ 2x ಪ್ಲಸ್ 5. ಈ ಫಾರ್ಮ್ ಬಂದು ನೋಡಿದ್ರೆ ಸೈನ್ 2x ಪ್ಲಸ್ 5 ಅಂದರೆ ಎಚ್ ಆಫ್ ಎಕ್ಸ್ ಫಾರ್ಮಲ್ಲಿ ಇದೆಯಾ. ಸೊ ಅದನ್ನು ನಾವು ಡೈರೆಕ್ಟಾಗಿ ಎಚ್ ಆಫ್ ಎಕ್ಸ್ ಅಂತಲೂ ನಾವು ಬರ್ಕೋಬೇಕಾಗುತ್ತೆ. ಇದು ಹಾಗೆ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 6 ಆಗಿರುತ್ತೆ. ಸೊ ಇದನ್ನು ಎಚ್ ಆಫ್ ಎಕ್ಸ್ ಅಂತ ತೊಗೊತೀನಿ. ಎಚ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು
6. ಈಗ ಇದನ್ನು ನಾವು ನೋಡ್ತಾ ಬಂದರೆ ಯಾವುದು ಬಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಯಾವುದು ಬಂದು ಮಿನಿಮಮ್ ವ್ಯಾಲ್ಯೂ ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡ್ತಾ ಬನ್ನಿ ಇಲ್ಲಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಎಫ್ ಆಫ್ ಎಕ್ಸ್ ಇಸ್ 6 ಬರುತ್ತೆ, ಮಿನಿಮಮ್ ವ್ಯಾಲ್ಯೂ ಬಂದು ನಮಗೆ 4 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ 4x + 3. ವಿ ನೋ ದ್ಯಾಟ್ -1 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ ಥೀಟಾ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ತೊಗೊತೀನಿ. ಸೇಮ್ -1 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ 4x ಥೀಟಾ ಇರೋ ಜಾಗಕ್ಕೆ 4x ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ತೊಗೊಳ್ಳೋಣ. ಈಗ ಆ್ಯಡಿಂಗ್ ಬೋತ್ ಸೈಡ್ ಆನ್ 3 ತೊಗೊತೀನಿ. ಏನು ತೊಗೊತಿದ್ದೀನಿ ನಾನು? ಆ್ಯಡಿಂಗ್ ಬೋತ್ ಸೈಡ್ ಆನ್ 3 ತೊಗೊತಾ ಇದ್ದೀನಿ. ಅವಾಗ ಏನಂತ ಬರುತ್ತೆ, -1 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ತೊಗೊಂಡೆ. ಇಲ್ಲಿ ಫಸ್ಟು -1 + 3 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ 4x + 3 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 + 3 ಅಂತ ತೊಗೊತೀನಿ. ಈಗ -1ಅಲ್ಲಿ 3 ಹೋದರೆ 2 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ 4x + 3 ಹಾಗೆ ಇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4. ಇದರಲ್ಲಿ ನಮ್ಮ ಮಿನಿಮಮ್ ವ್ಯಾಲ್ಯೂ ನಮ್ಗೆ ಏನಂತ ಬರುತ್ತೆ, ಮಿನಿಮಮ್ ವ್ಯಾಲ್ಯೂ ಬಂದು ನಮಗೆ 2 ಬರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು ನಮಗೆ 4 ಬರುತ್ತೆ ಅಲ್ವಾ. ಯಾಕೆ ಅದೇ ಥರನೇ ನಾವಿಲ್ಲಿ ಮಾಡ್ತಾ ಬರಬೇಕಾಗತ್ತೆ. ಹಾಗೆ ಇಲ್ಲಿ ಏನಂತ ಇದೆ ನೋಡಿ, ಇಲ್ಲಿ ಮಾಡ್ಯುಲಸ್ಸು ಸಹ ಇರೋದ್ರಿಂದ ನಾವು ಏನಂತ ತೊಗೊತೀವಿ, ಟೇಕಿಂಗ್ ಮಾಡ್ಯುಲಸ್ ಅಂತ ಬರ್ಕೊಳ್ಳೋಣ. ಹಾಗೆ ನೆಕ್ಸ್ಟು ಮಾಡ್ಯುಲಸ್ ಆಫ್ 2 ಇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ 4x + 3 ಮಾಡ್ಯುಲಸ್ ಬರ್ಕೊತೀನಿ. ಹಾಗೆ ಮಾಡ್ಯುಲಸ್ ಆಫ್ ಸೈನ್ 4x + 3 ಹಾಗೆ ಇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ 4 ಅಂತ ತೊಗೊತೀನಿ. ನೆಕ್ಸ್ಟ್ ಈಗ 2 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಸೈನ್ 4x ಪ್ಲಸ್ ಮಾಡ್ಯುಲಸ್ ಆಫ್ ಸೈನ್ 4x + 3 ಇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತ ತೊಗೊಂಬರೋಣ. ಮೈನಸ್ ಇದ್ದರೆ ಇದರಲ್ಲೆಲ್ಲ ಏನಾಗುತ್ತೆ, ಪ್ಲಸ್ ಆಗುತ್ತೆ ಅಂತ. ಓಕೆ, 2 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4. ಸೊ 2 ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಎಫ್ ಆಫ್ ಎಕ್ಸ್ ಈಸ್ 2 ತೊಗೊತೀನಿ. ಹಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದು ಬಂದು ನಮಗೆ ಏನಪ್ಪಾಗಿರುತ್ತೆ, 4 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಎಚ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಎಕ್ಸ್ ಬಿಲಾಂಗ್ಸ್ ಟು -1, 1 ಅಂತ ಇದೆ. ಎಚ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ 1 + 0 ತೊಗೊತೀನಿ. ಇದು ಎಕ್ಸ್ ಇದ್ದಿದ್ದು ನಮಗೆ 1 ಆಗುತ್ತೆ, +0 ಇದು ನಮ್ಗೆ ಏನಾಗುತ್ತೆ 1 ಬರುತ್ತೆ. ಎಚ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ನಮಗೆ ಗೊತ್ತಿರೋ ಪ್ರಕಾರ ಏನು, ಎಚ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ 1 ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಬಟ್ ಇದು 0ಗೆ ಈಕ್ವಲ್ ಆಗಿರುತ್ತಾ? ನೋ. ಸೊ 1 ಈಸ್ ನಾಟ್ ಈಕ್ವಲ್ ಟು 0, ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಾ ಅಂತ ಬರ್ಕೊಳ್ಳೋಣ. ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಾ ಅಂತ ಬರ್ಕೊಂಬರ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಸೆಕೆಂಡ್ನೇದಲ್ಲಿ ಫಸ್ಟ್ನೇ ಕ್ವಶನ್. ಓಕೆ, ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಾ ಆ್ಯಂಡ್ ದ ಮಿನಿಮಮ್ ಇಫ್ ಎನಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಫೈಂಡ್ ಆಲ್ಸೋ ದ ಲೋಕಲ್ ಮಿನಿಮಮ್ ಆ್ಯಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಸ್ ದ ಕೇಸ್ ಮೇ ಬಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಅಂತ ಕ್ವಶನ್ ಬಂದೆ. ಓಕೆ, ಇದನ್ನು ನಾನು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರೋಣ. ಅವಾಗೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ನಮಗೆ ಗೊತ್ತಿರೋದ ಪ್ರಕಾರ. ಸೊ 2x ಈಸ್ ಈಕ್ವಲ್ ಟು 0, ಎಕ್ಸ್ ವ್ಯಾಲ್ಯೂನು ಸಹ ನಮಗೇನಾಗಿರುತ್ತೆ 0ನೇ ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 0. ಹಾಗೆ ನೆಕ್ಸ್ಟ್ ನಾವೇನು ಅಂತ ಬರ್ಕೊಂಬರೋಣ, ಇಲ್ಲಿ ಫೈಂಡಿಂಗ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ ತೊಗೊಂಡ್ರೆ ನಮಗೆ 2x ಇರೋದು ನಮಗೇನಾಗುತ್ತೆ, ಬರೀ 2 ಬರುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಇರುತ್ತೆ. ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬಂದು ನಮಗೇನಾಗುತ್ತೆ, ಬರೀ 2 ಬರುತ್ತೆ. ಓಕೆ, ಇಲ್ಲಿ ಬರೀ 2 ಬರುತ್ತೆ. ಹಾಗಾಗಿ ನಾವಿಲ್ಲಿ ಏನಂತ ಬರ್ಕೊಂಬರ್ತೀನಿ ಅಂದರೆ ನಾನು, ಸಿನ್ಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 0 ಆಗಿರೋ ಜಾಗದಲ್ಲಿ. ಓಕೆ, ಸೊ ಎಫ್ ಆಫ್ ಎಕ್ಸ್ ಈಸ್ ಏನು ಬಂದಿದೆ, ಇದು ಎಫ್ ಆಫ್ ಎಕ್ಸ್ ಈಸ್ ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ, ಮಿನಿಮಮ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. ಓಕೆ, ಹಾಗೆ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x². ಹಾಗೆ ಎಕ್ಸ್ ಇರೋ ಜಾಗಕ್ಕೆ 0 ತೊಗೊಂಡ್ರೆ ಏನಾಗುತ್ತೆ, 0² ಅಂದರೆ ವ್ಯಾಲ್ಯೂ ವಿಲ್ ಬಿ 0 ಆಗಿರುತ್ತೆ, ಈಕ್ವಲ್ ಟು 0.
ಸೊ ನಾವೇನಂತ ಬರ್ಕೊಳ್ಳೋಣ ಅಂದರೆ ಸೊ ಮಿನಿಮಮ್ ವ್ಯಾಲ್ಯೂ ಆಫ್ f of x is 0. ನೆಕ್ಸ್ಟ್ ಕ್ವಶನ್ ನೋಡಿ, g of x is equal to x cube minus 3x ಅಂತ ಇದೆ. ಫಸ್ಟ್ ನಾನು g ಡ್ಯಾಶ್ ಆಫ್ ಎಕ್ಸ್ ಮಾಡ್ಕೊಳ್ಳೋಣ. g ಡ್ಯಾಶ್ ಆಫ್ ಎಕ್ಸ್ ಅಂದರೆ 3x², ಎಕ್ಸ್ ಕ್ಯೂಬ್ ಇದ್ದಿದ್ದು 3x² ಮೈನಸ್ 3x ಇದ್ದಿದ್ದು 3 ಆಗುತ್ತೆ, -3. ಸೊ g ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ನಮಗೆ ಗೊತ್ತಿರೋ ಪ್ರಕಾರ. ಸೊ 3x² ಮೈನಸ್ 3 ಈಸ್ ಈಕ್ವಲ್ ಟು 0. 3x² ಈಸ್ ಈಕ್ವಲ್ ಟು 3 ಬರುತ್ತೆ. ಹಾಗೆ ನಮ್ಗೆ ಬೇಕಾಗಿರೋದು ಬರೀ ಎಕ್ಸ್ ವ್ಯಾಲ್ಯೂ ಮಾತ್ರ. ಸೊ x² ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 3. 3/3 ಅಂದರೆ ನಮ್ಮ ವ್ಯಾಲ್ಯೂ ಬಂದು 1 ಬರುತ್ತೆ. ಬರೀ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು +or-1 ಅಂತ ಬರ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ನಾವು ಫೈಂಡ್ ಮಾಡಬೇಕು, g'(x) ನಾವು ಫೈಂಡ್ ಮಾಡಬೇಕು. ಸೊ g'(x) ಅಂದರೆ ನಮ್ಗೆ ಏನು ಬರುತ್ತೆ ನೋಡ್ತಾ ಬನ್ನಿ. ಇಲ್ಲಿ ನಮಗೆ g'(x)ಗೆ ಏನು ಬಂದಿದೆ, 3x² ಮೈನಸ್ 3 ಅಂತ ಬಂದಿದೆ. ಏನೋ 3x² ಮೈನಸ್ 3 ಅಂತ ಬಂದಿದೆ. ಸೊ ಇದನ್ನು g'(x) ಮಾಡಿದ್ರೆ 3 2s 6x ಅಂತ ಬರುತ್ತೆ. 6x ಅಂತ ಇಷ್ಟೇ ನಮಗೆ ಆನ್ಸರ್ ಆಗಿರುತ್ತೆ. g'(x) ಈಸ್ ಈಕ್ವಲ್ ಟು 6x. ಹಾಗೆ ನೆಕ್ಸ್ಟ್ ಏನು ಮಾಡ್ತಾ ಬರ್ತೀವಿ ಅಂದರೆ x ಈಸ್ ಈಕ್ವಲ್ ಟು 1 ತೊಗೊತೀನಿ. x ಈಸ್ ಈಕ್ವಲ್ ಟು 1 ತೊಗೊಂಡಾಗ ಯಾವುದಲ್ಲಿ ನಾವು ಮಾಡ್ತಾ ಬರ್ತಾ ಇರೋದು, ಇಲ್ಲಿ +1 ಇಲ್ಲಿ -1 ಇದೆ. ಸೊ ಹಾಗಾಗಿ g'(x) ಅಲ್ಲಿ ತೊಗೊತೀನಿ. +1 ಅಂತ ತೊಗೊಂಡ್ರೆ 6 ಇಂಟು +1 ಅಂದರೆ ನಮ್ಮ ವ್ಯಾಲ್ಯೂ ಏನಂತ ಬರುತ್ತೆ, ಬರೀ 6 ಅಂತಲೇ ಬರುತ್ತೆ, ರೈಟ್. g'(x) ಈಸ್ ಈಕ್ವಲ್ ಟು 6 ಇಂಟು 1 ಅಂತ ತೊಗೊಂಡ್ರೆ 6 1s 6 ಬರುತ್ತೆ. ಸೊ 6 ಅಂತಲೇ ಬರ್ಕೊತೀನಿ. ಅದೇ ಥರನೇ ಏನಂತ ತೊಗೊತೀನಿ ಅಂದರೆ -1 ಅಂತ ತೊಗೊಂಡ್ರೆ ನಾವು 6 ಇಂಟು -1 ಅಂದರೆ ನಮಗೇನು ಬರುತ್ತೆ, -6 ಅಂತಲೇ ಬರುತ್ತೆ. ಸೊ g'(x) ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ ವೆನ್ x ಈಸ್ ಈಕ್ವಲ್ ಟು 1 ಆಗಿದ್ದಾಗ. ಅದೇ g'(x) ಈಸ್ ನೋಡಿ -1 ಅಂತ ತೊಗೊತೀನಿ. -1 ಅಂತ ತೊಗೊಂಡ್ರೆ ನಮ್ಗೆ ಏನಾಗುತ್ತೆ, +0 ಆಗಿರುತ್ತೆ. ನೋಡ್ತಾ ಬನ್ನಿ ಇಲ್ಲಿ, ವೆನ್ x ಈಸ್ ಈಕ್ವಲ್ ಟು m ಈಸ್ ಈಕ್ವಲ್ ಟು 1 ಈಸ್ ದ ಪಾಯಿಂಟ್ ಆಫ್ ಎ ಲೋಕಲ್ ಮಿನಿಮಾ ಅಂತ ತೊಗೊತೀನಿ. ಓಕೆ, ಹಾಗೆ ನೆಕ್ಸ್ಟ್ ಏನು ಬರ್ಕೊತೀನಿ, g'(x) ಈಸ್ ಈಕ್ವಲ್ ಟು -1. ನಾನು ಆಗಲೇ ಹೇಳ್ದಂಗೆ x ಇರೋ ಜಾಗಕ್ಕೇನು -1 ತೊಗೊಂಡ್ರೆ ಏನಾಗುತ್ತೆ, -6 ಬಂತು. ಸೊ g'(x) ಈಸ್ ಲೆಸ್ಸರ್ ದ್ಯಾನ್ 0 ಅಂತ ಬರ್ಕೊಂಡೆ. ಅಂದರೆ -6 ಈಸ್ ಲೆಸ್ಸರ್ ದ್ಯಾನ್ 0 ಅಂತ ಬರ್ಕೊತೀವಿ. ಓಕೆ, -6 ಈಸ್ ಲೆಸ್ಸರ್ ದ್ಯಾನ್ 0. ಸೊ ನೆಗೆಟಿವ್ ಮ್ಯಾಕ್ಸಿಮಮ್ -v ಅಂತಂದರೆ ನೆಗೆಟಿವ್ ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಮ್ಯಾಕ್ಸಿಮಮ್ ಪಾಯಿಂಟ್ ಆಗಿರುತ್ತೆ ಈಸ್ -6. ಹಾಗೆ ನೆಕ್ಸ್ಟ್ ಇದರಲ್ಲಿ ನಿಮಗೆ ನಾವು ತಿಳ್ಕೊಂಡಿದ್ದೇನೋ ಲೋಕಲ್ ಮಿನಿಮಮ್ ಗೊತ್ತಾಯಿತು, ಮ್ಯಾಕ್ಸಿಮಮ್ ಪಾಯಿಂಟ್ ಗೊತ್ತಾಯಿತು. ನೆಕ್ಸ್ಟ್ ಮಿನಿಮಮ್ ವ್ಯಾಲ್ಯೂ ಏನು, g(x) ಈಸ್ ಈಕ್ವಲ್ ಟು g(x) ಅಲ್ಲಿ ನಾವು ಈ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. x ಈಸ್ ಈಕ್ವಲ್ ಟು 1. ಸೊ x³ ಅಂದರೆ 1³ ಮೈನಸ್ 3x ಬರುತ್ತೆ. 3 ಇಂಟು 1 ಕ್ಯೂಬ್ ಅಂದರೆ 1. 1 - 3 ಅಂದರೆ ನಮಗೇನು ಬರುತ್ತೆ, 1 - 3 ವಿಲ್ ಬಿ ನಮಗೇನು ಬಂತು 2 ಬರುತ್ತೆ. ಅದು -2 ಅಂತ ಬರ್ಕೊಂಡು. ಅದೇ ಥರನೇ ಇಲ್ಲಿ ಮಿನಿಮಮ್ ವ್ಯಾಲ್ಯೂನ ತೊಗೊಂಡ್ವಿ. ಈಗ ನಾನು ನೆಕ್ಸ್ಟು g'(x) ಈಸ್ ಈಕ್ವಲ್ ಟು x ಇರೋ ಜಾಗಕ್ಕೆ -1 ತೊಗೊಂಬರೋಣ. ಅವಾಗೇನಾಗುತ್ತೆ, -1³ -3 ಇಂಟು -1 ಅಲ್ವಾ. ಈಗ ನೆಕ್ಸ್ಟ್ 1³ ಅಂದರೆ -1 ಅಂತಲೇ ಬರುತ್ತೆ. ಹಾಗೆ 3ನಲ್ಲಿ -1 ಹೋದರೆ ಎಷ್ಟು, 3 1s 3 ಬರುತ್ತೆ. ಸೊ 3ನಲ್ಲಿ -1 ಹೋದರೆ ನಮಗೆ +2 ಬರುತ್ತೆ. ಸೊ +2 ಅಂತ ಬರ್ಕೊಳ್ಳೋಣ. ಓಕೆ, ಇದು ಒಂದು ಮ್ಯಾಕ್ಸಿಮಮ್ಮು, ಇದು ಒಂದು ಮಿನಿಮಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, h(x) ಈಸ್ ಈಕ್ವಲ್ ಟು sin x ಪ್ಲಸ್ cos x ಈಸ್ ಈಕ್ವಲ್ ಟು 0 ಈಸ್ ಲೆಸ್ಸರ್ ದ್ಯಾನ್ x ಈಸ್ ಲೆಸ್ಸರ್ ದ್ಯಾನ್ π/2 ಅಂತ ಇದೆ ಕ್ವಶನ್. ಓಕೆ, ಇದನ್ನು ಫಸ್ಟ್ h'(x) ಮಾಡ್ಕೊಬರೋಣ. cos sin x ಇದ್ದಿದ್ದು cos x ಬಂತು, cos x ಇದ್ದಿದ್ದು -sin x ಅಂತ ಬರುತ್ತೆ. ಓಕೆ, h'(x) ಈಸ್ ಈಕ್ವಲ್ ಟು ನಮಗೆ ಗೊತ್ತಿರೋ ಪ್ರಕಾರ 0 ಅಂತ ಬರ್ಕೊಳ್ಳೋಣ. ಹಾಗೆ cos x -sin x ಈಸ್ ಈಕ್ವಲ್ ಟು 0. ಇಲ್ಲಿ ನಮಗೆ -sin x ಇದ್ದಿದ್ದನ್ನು ನಾನು ಈ ಸೆಟ್ನಲ್ಲಿ ತೊಗೊಂಬರ್ತೀವಿ.
ಮೈನಸ್ ಸೈನ್ ಎಕ್ಸ್ ಇದ್ದಿದ್ದು ಈ ಸೈಡ್ ಅಂದರೆ ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಬರ್ಕೊತೀನಿ. ಹಾಗೆ ನಾನು ಕಾಸ್ ಎಕ್ಸ್ನ ನಾನು ಈ ಸೈಡ್ ತೊಗೊಂಬಂದರೆ ಏನಿಲ್ಲ ಅಂದರೆ ಅಲ್ಲಿ ಏನಿರುತ್ತೆ, ಒನ್ ಇರುತ್ತೆ. ಸೊ ಒನ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ತೊಗೊಂಬರ್ತೀನಿ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ಏನಿದೆ ನಮಗೆ ಗೊತ್ತಿರೋ ಪ್ರಕಾರ ಟ್ಯಾನ್ ಎಕ್ಸ್ ಇದೆ. ಈಗ ಒನ್ ಅಂತ ಇರೋ ವ್ಯಾಲ್ಯೂ ಯಾವುದಲ್ಲಿ ಬರುತ್ತೆ ನೋಡ್ತಾ ಬರೋಣ. ಈ ಒನ್ ಅಂತ ಇರೋ ವ್ಯಾಲ್ಯೂ ಬಂದು ನಮಗೆ ಟ್ಯಾನ್ ಪೈ ಬೈ 4 ಅಂತ ಇದ್ದರೆ ನಮಗೆ ಏನಾಗುತ್ತೆ 1 ಅಂತ ಬರುತ್ತೆ. ಸೊ ನಾವೇನಂತ ತೊಗೊಳ್ತೀವಿ, ಟ್ಯಾನ್ 45 ಡಿಗ್ರಿಲಿ ನಮಗೆ ವ್ಯಾಲ್ಯೂ ಬಂದು 1 ಅಂತ ಬರುತ್ತೆ ಅಂತ ನಾವಿಲ್ಲಿ ಬರ್ಕೊಂತಿರ್ತೀವಿ. ಓಕೆ, ನೆಕ್ಸ್ಟ್ ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 45 ಡಿಗ್ರಿ ಬರುತ್ತೆ. 45 ಡಿಗ್ರಿಯಿಂದ ನಮಗೇನು ಗೊತ್ತು, ಪೈ ಬೈ 4, ರೈಟ್? ಪೈ ಬೈ 4 ಬರುತ್ತೆ. ಸೊ ಪೈ ಬೈ 4 ಅಂತ ಬರ್ಕೊಳ್ಳೋಣ. ಎಚ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ತೊಗೊತೀನಿ. ಏನಂತ ಇದೆ, ಎಚ್ ಡ್ಯಾಶ್ ಆಫ್ ಎಕ್ಸು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಇತ್ತು. ಎಚ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಸೈನ್ ಎಕ್ಸ್ ಇದ್ದಿದ್ದು ಮೈನಸ್ ಅಂತ ಆಲ್ರೆಡಿ ಇರೋದ್ರಿಂದ ಮೈನಸ್ ಕಾಸ್ ಎಕ್ಸ್ ಅಂತ ತೊಗೊಂಬರೋಣ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 4 ತೊಗೊತೀನಿ. ಅವಾಗ ಏನಾಗುತ್ತೆ, ಮೈನಸ್ ಸೈನ್ ಪೈ ಬೈ 4 ಮೈನಸ್ ಕಾಸ್ ಪೈ ಬೈ 4. ನೆಕ್ಸ್ಟ್ ಏನಂತ ತೊಗೊತೀನಿ, ಮೈನಸ್ ಸೈನ್ ಪೈ ಬೈ 4 ಅಂದರೆ ಮೈನಸ್ 1/√2 ಮೈನಸ್ ಆಫ್ ಮೈನಸ್ 1/√2. ಇಲ್ಲಿ ನಮಗೆ ರೂಟು ಬಂದು ನಮಗೆ ಇದರಲ್ಲಿರೋದ್ರಿಂದ √2, ಹಾಗೆ -1 ಅಂದರೆ -2 ಬರುತ್ತೆ. ಇದನ್ನು ನಮಗೆ ಇದು ಕ್ಯಾನ್ಸಲ್ ಮಾಡೋದಾದರೆ ಬೋತ್ ಸೈಡ್ ಆನ್ √2 ಅಂತ ತೊಗೊಂಡ್ರೆ ಆಗ √2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಬರೋದೇ ನನಗೆ -√2 ಬರುತ್ತೆ. ಹಾಗೆ ಎಚ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 when the x is equal to ಪೈ ಬೈ 4 ಅಂತ ತೊಗೊಂಡ್ವಿ. ಹಾಗೆ ಈ ಪಾಯಿಂಟ್ ಏನಂತ ತೊಗೊತೀನಿ, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್ ಅಂತ ತೊಗೊಳ್ಳೋಣ. ಹಾಗೆ ನೆಕ್ಸ್ಟ್ ಕೆಳಗಡೆ ನಾವು ತೋಡ್ತಾ ಬರೋಣ. ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 4 ಅಂತ ತೊಗೊತೀನಿ. ಹಾಗೆ ನಾವು ಇಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸಲ್ಲಿ ಸತಿ ಮಾಡಿದ್ದಾಯಿತು. ಈಗ ಎಫ್ ಆಫ್ ಎಕ್ಸ್ ಮಾಡ್ತಾಯಿದ್ದೀನಿ. ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ತೊಗೊತೀನಿ. ಎಕ್ಸ್ ಇರೋ ಜಾಗಕ್ಕೆ ಪೈ ಬೈ 4 ಅಂದರೆ ಸೈನ್ ಪೈ ಬೈ 4 ಅಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಏನು, 1/√2 ಪ್ಲಸ್ 1/√2. ಈಗ ಏನಾಗುತ್ತೆ, ರೂಟು ಡಿನಾಮಿನೇಟರಲ್ಲಿ ಎರಡರಲ್ಲಿ ಸೇಮ್ ತೊಗೊಂಡ್ರೆ ಸೊ 1 + 1 ಇಟ್ ವಿಲ್ ಬಿ 2√2 ಬರುತ್ತೆ. 2√2 ಅಂದರೆ ಕ್ಯಾನ್ಸಲ್ ಮಾಡಿದ್ರೆ ನಮಗೆ √2 ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವೆಶನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ.